17 ಮಾಡೆಲ್ ಸಿಂಗಲ್ ಓನರ್ ಆಲ್ಟೋ ಬಂದ್ಬಿಟ್ಟು 2,90,000ಗೆ ಫೈನಲ್ ಆಗ್ತಾ ಇದೆ. ಸೊ ಈ ಗಾಡಿಗೆ ಒಂದು 70,000 ಡೌನ್ ಪೇಮೆಂಟ್ ತಗೊಂಡ್ಬಂದ್ರೆ ಹೌದು ಸರ್, 70,000 ರಿಂದ 80,000 ರೂಪಾಯಿ ಡೌನ್ ಪೇಮೆಂಟ್ ತಗೊಂಬನ್ನಿ, ರಿಮೈನಿಂಗ್ ಲೋನ್ ಮಾಡ್ಕೊಡ್ತೀನಿ ಸರ್ ನಾನು. ನೋಡ್ತಿರ್ಬೋದು 1,75,000ಕ್ಕೆ ಬ್ಯೂಟಿಫುಲ್ ಇಂಟೀರಿಯರ್ ಇರುವಂತಹ ಒಂದು i10 2020 ಮಾಡಲು ಒಂದು ಲೇಟೆಸ್ಟ್ ಮಾಡಲ್ ಕ್ವಿಡ್ ಬಂದ್ಬಿಟ್ಟು 4,15,000ಕ್ಕೆ ಫೈನಲ್ ಆಗ್ತದೆ. ಡ್ಯೂಯಲ್ ಟೋನ್ ವೇರಿಯಂಟ್ 22 ಮಾಡಲ್ VXi ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ, ಜಸ್ಟ್ 12,000 ಕಿಲೋಮೀಟರ್ ಡ್ರೈವ್ ಸರ್ ಇದು. 5,80,000ಕ್ಕೆಲ್ಲ 7 ಸೀಟರ್ ಇನೋವಾ ಸಿಗ್ತಾ ಇದೆ. 2010 ಮಾಡಲ್ ಅಂಡ್ ಇದರಲ್ಲಿ ಕ್ಯಾಪ್ಟನ್ ಸೀಟ್ಸ್ ಬರುವಂತದ್ದು. 2015 ಮಾಡಲ್ ಇಕೋಸ್ಪೋರ್ಟ್ ನೋಡ್ತಿರ್ಬೋದು 4,30,000ಗೆಲ್ಲ ಫೈನಲ್ ಆಗುತ್ತೆ. ಇದಕ್ಕೆ ನೀವು ಬರೀ ಒಂದು 70,000 ರಿಂದ 80,000 ತಗೊಂಬನ್ನಿ, ಮಿಕ್ಕಿದ್ದನ್ನ ಲೋನ್ ಮಾಡ್ಕೊಡ್ತಾರೆ ಹೆಚ್ಚು ಕಮ್ಮಿ. 2020 ಮಾಡಲ್ ಆಲ್ಟೋ 800 ಬಂದ್ಬಿಟ್ಟು 3,50,000ಗೆ ಫೈನಲ್ ಆಗುತ್ತೆ. ವಿಸಿಟ್ ಮಾಡ್ಬೋದು. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಈ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡಿಸ್ಬೇಕು ಅಂತ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ. ನೋಡಿ, ಈ ಒಂದು ಡಸ್ಟರು 2015 ಮಾಡಲ್ಲು ಇದು ಯಾವ ಥರ ಕಂಡೀಷನಲ್ಲಿದೆ ನೋಡಿ. ಇದು ಕಂಪ್ಲೀಟ್ ಆಕ್ಸಿಡೆಂಟ್ ವೆಹಿಕಲ್ಲು. ಇದೇ ಥರ ಫ್ಲಡೆಡ್ ಆಗಿರುವಂತಹ ವೆಹಿಕಲ್ಗಳು ಕೂಡ ಸಿಗ್ತವೆ. ಸೊ ಇದೆಲ್ಲ ಒಂದು 70,000 ರಿಂದ 80,000 ಪ್ರೈಸಲ್ಲಿ ಸಿಕ್ಬಿಡ್ತವೆ. ಓಕೆನಾ? ಇದನ್ನು ತೊಗೊಂಡು ರೆಡಿ ಮಾಡುವಂತಹ ಕಲಾಕಾರಗಳು ಕೂಡ ಇದ್ದಾರೆ. ಸೊ ಇದನ್ನು ತೊಗೊಂಡು ರೆಡಿ ಮಾಡಿಸ್ತೀನಿ ಅಂದರೆ ಒಂದು 2 ಲಕ್ಷ ಖರ್ಚು ಮಾಡ್ತಾರೆ. ಅದು ಕೂಡ ಮೇಲ್ಮೇಲೆ ರೆಡಿ ಮಾಡ್ತಾರೆ. ಒಂದು ಸ್ವಲ್ಪ ದಿನ ರನ್ ಆಗಬೇಕು, ಆ ಥರ ರೆಡಿ ಮಾಡಿ ಒಂದು 2 ಲಕ್ಷ ಖರ್ಚು ಮಾಡ್ತಾರೆ. 2,70,000 ಅವ್ರಿಗೆ ಬಿತ್ತು. ಓಕೆನಾ? ಇದರ ಮಾರ್ಕೆಟ್ ಪ್ರೈಸ್ ಬಂದು ಎಷ್ಟು? 5.5 ಲಕ್ಷ. ಇದನ್ನು 3,70,000ಕ್ಕೆ ಸೇಲ್ ಮಾಡ್ತಾರೆ ಅಂತ ಹೇಳಿದ್ರು ಕೂಡ ಅವ್ರಿಗೆ ಒಳ್ಳೆ ಮಾರ್ಜಿನ್ ಸಿಕ್ತು 1 ಲಕ್ಷ. ನಿಮಗೇನು ಅನ್ನಿಸ್ತು ಕಮ್ಮಿಗೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಗಾಡಿ ಏನೋ ಚೆನ್ನಾಗಿ ಕಾಣ್ತಿರುತ್ತೆ, ತೊಗೊಂಡ್ಬಿಡ್ತೀರಾ. ಬಟ್ ಆ್ಯಕ್ಚುಲಾಗಿ ಅದು ಆಕ್ಸಿಡೆಂಟ್ ಗಾಡಿ, ಇಲ್ಲಾಂದರೆ ಫ್ಲಡ್ಡೆಡ್ ಗಾಡಿ. ಸೊ ಯಾರಾದರೂ ಒಂದು ಗಾಡಿನ ತುಂಬ ಕಮ್ಮಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು 20,000 ರಿಂದ 30,000 ಕಮ್ಮಿ ಕೊಡ್ತಾ ಇದ್ದಾರೆ ಅಂದರೆ ದಟ್ ಈಸ್ ಫೈನ್, ಏನೋ ಒಂದು ಸಣ್ಣ ಪುಟ್ಟ ಇರುತ್ತೆ. ಬಟ್ ಏನಾದರೂ ತುಂಬ ನಿಮಗೆ ಡಿಫ್ರೆನ್ಸಲ್ಲಿ ಕಮ್ಮಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಗಾಡಿ ಬಂದ್ಬಿಟ್ಟು ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಹಂಗಾಗಿ ಗಾಡಿಗಳನ್ನ ಚೆಕ್ ಮಾಡ್ಕೊಂಡು ತೊಗೊಳ್ಳಿ, ಸುಮ್ಮನೆ ಹೋಗಿ ಮೋಸಗಳು ಹೋಗಬೇಡಿ. ಇವಾಗ ಬಂದ್ಬಿಟ್ಟು ಫ್ಲಡೆಡ್ ವೆಹಿಕಲ್ಸ್ಗಳು, ಆಕ್ಸಿಡೆಂಟ್ ವೆಹಿಕಲ್ಸ್ಗಳು ಮಾರ್ಕೆಟಲ್ಲಿ ಸಾಕಷ್ಟು ಸಿಗ್ತಾ ಇದೆ. ನಿಮ್ಗೇನು ಅನಿಸುತ್ತೆ ಕಮ್ಮಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತೊಗೊಂಡ್ಬಿಡ್ತೀರಾ? ಬಟ್ ಚೆಕ್ ಮಾಡ್ಕೊಂಡು ತೊಗೊಳ್ಳಿ ಅಂತ ಹೇಳ್ತೀನಿ. ಇವತ್ತು ನಾನು ಬಂದಿರುವಂಥ ಒಂದು ಶೋರೂಮ್ ಬಂದ್ಬಿಟ್ಟು ಇಲ್ಲಿ ಹ್ಯುಂಡೈ ಮತ್ತು ಸುಜುಕಿ ಗಾಡಿಗಳೇ ಜಾಸ್ತಿ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಾ ಲೈನಪ್ ಆಫ್ ಕಾರ್ಸು ಎಷ್ಟೆಲ್ಲ ವೆಹಿಕಲ್ಸ್ ಇದೆ ಅಂತ ಹೇಳ್ಬಿಟ್ಟು. ಈಕೋಗಳು ಬೇಕು ಅಂದರೂ ಕೂಡ ಸಿಗುತ್ತೆ. ಹಾಗೆ ನಿಮಗೆ ಸ್ವಿಫ್ಟ್ ಆಗಿರ್ಬೋದು, i20 ಆಗಿರ್ಬೋದು, i10 ಆಗಿರ್ಬೋದು, ಈ ಥರ ಎಲ್ಲ ವೆಹಿಕಲ್ಗಳು ಇಲ್ಲಿ ಜಾಸ್ತಿ ಸಿಗುತ್ತೆ. ನಾನು ಬಂದಿರುವಂಥ ಒಂದು ಶೋರೂಮ್ ಬಂದ್ಬಿಟ್ಟು ರೈಟ್ ಕಾರ್ಸ್ ಅಂತ ಹೇಳ್ಬಿಟ್ಟು. ಇವರು ಮುಂಚೆ ಬಂದ್ಬಿಟ್ಟು ನಾಗದೇವನಹಳ್ಳಿಲಿದ್ರು. ಅಲ್ಲಿಂದ ಒಂದು 1 ಕಿಲೋಮೀಟ್ರ್ ದೂರದಲ್ಲಿ ಇವಾಗ ಅಂದರೆ ಸೆಕೆಂಡ್ ಬ್ರಾಂಚ್ನ ಓಪನ್ ಮಾಡಿದ್ದಾರೆ ವಿಶ್ವೇಶ್ವರ ಲೇಔಟಲ್ಲಿ. ಬನ್ನಿ ಈ ಒಂದು ಶೋರೂಮ್ನ ಓನರ್ನ ಮಾತಾಡಿಸಿ ಇವತ್ತು ಎಷ್ಟು ಗಾಡಿ ಇದೆ, ಯಾವ ಥರ ಎಲ್ಲ ಒಂದು ಸರ್ವಿಸಸ್ನ ಕೊಡ್ತಾ ಇದ್ದಾರೆ, ಇದನ್ನೆಲ್ಲ ನೋಡ್ತಾ ಹೋಗೋಣ. ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನಮ್ಮ ಜೊತೆಗೆ ಕುಮಾರ್ ಸರ್ ಇದ್ದಾರೆ, ಈ ಒಂದು ರೈಟ್ ಕಾರ್ಸ್ನ ಓನರ್. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಫಸ್ಟ್ ಆಫ್ ಆಲ್ ಅವರಿಗೆ ಕಂಗ್ರ್ಯಾಚುಲೇಟ್ ಮಾಡೋಣ ಹೊಸ ಒಂದು ಶೋರೂಮ್ನ ಓಪನ್ ಮಾಡಿರೋದ್ರಿಂದ. ಸರ್, ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಸೆಕೆಂಡ್ ಬ್ರಾಂಚ್ನ ಓಪನ್ ಮಾಡಿದ್ದೀರಾ. ಸರ್, ತಿಳಿಸ್ಕೊಡಿ ಯಾಕೆ ಈ ಥರ ಒಂದು ಇದು ಎಕ್ಸ್ಪೆನ್ಷನ್ ಮಾಡಿದ್ದು ಅಂತ ಹೇಳ್ಬಿಟ್ಟು. ವೀಕ್ಷಕರ ನಮಸ್ಕಾರ. ಮೊದಲು ನಾವು ಇದಕ್ಕಿಂತ ಬಿಫೋರು ನಾಗದೇವನಹಳ್ಳಿ ಕೆಂಗೇರಿ ಉಪನಗರ ಹತ್ರ ಇರೋಂಥ ನಾಗದೇವನಹಳ್ಳಿಯಲ್ಲಿ ನಮ್ಮದೊಂದು ಚಿಕ್ಕ ಆಫೀಸ್ ಇತ್ತು. ಮೇನ್ ರೋಡಲ್ಲಿ ಒಂದು ಆಫೀಸ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಪ್ಲಸ್ ಕಸ್ಟಮರ್ಸು ಜಾಸ್ತಿ ಅಂದರೆ ಕ್ವಾಲಿಟಿ ವೆಹಿಕಲ್ಸ್ನ ನಾವು ಸೇಲ್ ಮಾಡೋದ್ರಿಂದ ಕಸ್ಟಮರ್ಗಳು ಸಂಖ್ಯೆ ಜಾಸ್ತಿ ಆಯಿತು. ಅದರಿಂದ ನಾವು ಇನ್ನೊಂದು ಆಫೀಸ್ ಮಾಡೋಂಥ ಒಂದು ಪರಿಸ್ಥಿತಿ ಬಂತು. ಅದಕ್ಕೋಸ್ಕರ ನಾವು ಇವಾಗ ಮೇನ್ ರೋಡಲ್ಲಿ ಒಂದು ಆಫೀಸ್ ಮಾಡಿದ್ದೀವಿ. ಅಂದರೆ ಇವಾಗ ಸೆಕೆಂಡ್ ಬ್ರಾಂಚ್ ಇದು. ಒಟ್ಟು ರೈಟ್ ಕಾರ್ಸ್ ಇವಾಗ 2 ಬ್ರಾಂಚಸ್ ಇದೆ. ಅಂದರೆ ಇವಾಗಿರೋ ಬ್ರಾಂಚ್ ಬಂದು ಕೆಂಗೇರಿ ಉಪನಗರದ ಇರೋ ಅಂತ ಶಿರ್ಕೆ ಅಪಾರ್ಟ್ಮೆಂಟ್ ಹತ್ರ ಬರುತ್ತೆ. ಅಪಾರ್ಟ್ಮೆಂಟಿಂದ ವಿಶ್ವೇಶ್ವರಯ್ಯ ಫಸ್ಟ್ ಬ್ಲಾಕಲ್ಲಿ ನಮ್ಮದು ಇವಾಗ ಇನ್ನೊಂದು ಸೆಕೆಂಡ್ ಬ್ರಾಂಚ್ ಆಗಿದೆ ಮ್ಯಾಮ್. ಸೂಪರ್ ಸರ್. ಸರ್, ಏನು ಪ್ರೈಸಿಂಗಲ್ಲಿ ಸ್ಟಾರ್ಟ್ ಆಗುತ್ತೆ ನಿಮ್ಮಲ್ಲಿ? ಸರ್, ನಮ್ಮ ಹತ್ರ 2 ಲ್ಯಾಕ್ಸಿಂದ 7 ಲ್ಯಾಕ್ಸ್ವರೆಗೂ ನಮ್ಮ ಹತ್ರ ವೆಹಿಕಲ್ಸ್ ಅವೈಲೇಬಲ್ ಇದೆ. ಮ್ಯಾಕ್ಸಿಮಮ್ ಮಾರುತಿ ಮತ್ತು ಹುಂಡೈ ವೆಹಿಕಲ್ಸ್ಗಳು ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ಲೋನ್ ಯಾವ ಥರ ಮಾಡ್ಕೊಡ್ತೀರಾ? ಸರ್, ಲೋನು ನಾವು 7 ಲ್ಯಾಕ್ಸ್ ವೆಹಿಕಲ್ ಬಂದು ಇದ್ರೂ ನಮ್ಮ ಹತ್ರ 1 ಲಕ್ಷ ಬಿಲೋ 1 ಲ್ಯಾಕ್ ಡೌನ್ ಪೇಮೆಂಟ್ ತಗೊಂಬಂದ್ರೂ ನಾವು ಲೋನ್ ಮಾಡಿಕೊಡ್ತೀವಿ. 7 ಲಕ್ಷ ರೂಪಾಯಿ ಗಾಡಿ ಇದ್ರೂ ಕೂಡ ಅದಕ್ಕೆ ಬರೀ 1 ಲಕ್ಷ ತೊಗೊಂಬಂದ್ರೆ ಸಾಕು, ಡೌನ್ ಪೇಮೆಂಟು ನಿಮ್ಗೆ ಆಗ್ಬಿಡುತ್ತೆ. ಅದೇ ಥರ ಏನಾದರೂ ಬರೀ 2 ಲಕ್ಷ ರೂಪಾಯಿ ಗಾಡಿಗಳು ಸಾಕಷ್ಟು ಇದೆ ಇಲ್ಲ ಆ್ಯಕ್ಚುಲಿ. ಸೊ 2 ಲಕ್ಷ ರೂಪಾಯಿ ಗಾಡಿ 2 ಲಕ್ಷ ರೂಪಾಯಿ 50,000 to 60,000 ಡೌನ್ ಪೇಮೆಂಟ್ ಮಾಡಿದ್ರು ನಾವು ಲೋನ್ ಮಾಡಿಕೊಡ್ತೀವಿ ಸರ್. ಸೂಪರ್ ಸರ್. ಹಾಗಾದ್ರೆ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ ಯಾವೆಲ್ಲ ಗಾಡಿ ಇದೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ. ಆ್ಯಂಡ್ ನಿಜವಾಗ್ಲೂ ವೀಕ್ಷಕರೇ, ಆಂಬಿಯನ್ಸ್ ಒಂದು ಸಕ್ಕತ್ತಾಗಿದೆ, ರೋಡ್ ಸೈಡ್ ಇದೆ. ಆ್ಯಂಡ್ ನೋಡ್ಕೊಳ್ಳಿ, ಕಸ್ಟಮರ್ ಲಾಂಜ್ ಎಲ್ಲ ನಿಜವಾಗ್ಲೂ ತುಂಬ ಕೇರ್ ತೊಗೊಂಡು ಮಾಡಿದ್ದಾರೆ. ಕಸ್ಟಮರ್ ಲಾಂಜ್ ಆಗಿರ್ಬೋದು, ಇವರ ಆಫೀಸ್ ಆಗಿರ್ಬೋದು, ಸೊ ಪ್ರತಿಯೊಂದೂ ಚೆನ್ನಾಗಿದೆ. ಒಂದ್ಸಲಿ ವಿಸಿಟ್ ಮಾಡಿ. ಅದೇ ಥರ ಆಲ್ರೆಡಿ ಹೇಳಿರೋ ಹಾಗೆ ನಿಮಗೆ ಮಾರುತಿ ಮತ್ತು ಹ್ಯುಂಡೈ ಗಾಡಿಗಳು ಎಷ್ಟಿದೆ ನೋಡ್ಕೊಳ್ಳಿ. ಹ್ಯುಂಡೈ i20
ಬ್ಯಾಕ್ ಟು ಬ್ಯಾಕ್ 3 ವೆಹಿಕಲ್ ಇದೆ. ಒಟ್ಟು ಟೋಟಲ್ 6 ವೆಹಿಕಲ್ಸ್ ಇದೆ ಸರ್. 2 ವೆಹಿಕಲ್ ಇದರಲ್ಲಿ ರಬ್ಬಿಂಗ್ ಪಾಲಿಶ್ ಹೋಗಿದೆ. ಟೋಟಲ್ 6 ವೆಹಿಕಲ್ಸ್ ಇದೆ ಸರ್. i20 ಪೆಟ್ರೋಲ್ ವೆಹಿಕಲ್ಸ್ 6 ವೆಹಿಕಲ್ಸ್ ಇದೆ ಸರ್. 2010 ಇಂದ ಹಿಡಿದು 2016-17 ವರೆಗೂ ಇದೆ. ಸೂಪರ್ ಸರ್. ಹಾಗಾದ್ರೆ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ. ಸರ್ ಇನ್ನೊಂದು ಏನಂತಂತಂದ್ರೆ ಸರ್, ನಾನು ನಿಮಗೆ ಹೇಳ್ತಿರೋದು, ನಾವು ಶೋರೂಮಲ್ಲಿ ವರ್ಕ್ ಮಾಡಿರೋದ್ರಿಂದ, ಇದೇ ಟ್ರೂ ವ್ಯಾಲಿ ಫೀಲ್ಡಲ್ಲಿ ವರ್ಕ್ ಮಾಡಿರೋದ್ರಿಂದ ನಾವು ಯಾವುದೇ ಆಕ್ಸಿಡೆಂಟ್ ವೆಹಿಕಲ್ನ ನಾವು ಬೈ ಮಾಡಲ್ಲ. ಕ್ವಾಲಿಟಿ ವೆಹಿಕಲ್ಸ್ನ ನಾವು ಬೈ ಮಾಡೋದು. ಕಿಲೋಮೀಟರ್ ಟ್ಯಾಂಪರಿಂಗ್ ಮಾಡೋದಾಗಲಿ ಅಥವಾ ಆಕ್ಸಿಡೆಂಟ್ ವೆಹಿಕಲ್ ತೊಗೊಂಬರೋದು, ಆ ಥರ ಮೈಗ್ರೇಟೆಡ್ ವೆಹಿಕಲ್ ತೊಗೊಂಬಂದು ಇದುವರೆಗೂ ಯಾವುದೇ ಒಂದು ವೆಹಿಕಲ್ನ ಸೆಲ್ ಮಾಡಿಲ್ಲ. ನೀವು ಬೇಕಾದ್ರೆ ನಮ್ಮ ಕಸ್ಟಮರ್ ಹತ್ರ ನೀವು ಕೇಳಿ ತಿಳ್ಕೊಬೋದು. ಇವರ ಒಂದು ರಿವ್ಯೂ ಕೂಡ ನೀವು ಚೆಕ್ ಮಾಡ್ಕೋಬಹುದು. ವೀಕ್ಷಕರೇ ಬನ್ನಿ, ಆಗಿದ್ರೆ ಇವತ್ತಿನ ಇನ್ವೆಂಟ್ರಿ ವಿಡಿಯೋನ ಶುರು ಮಾಡೋಣ. ಕಿರಣ್ ಸರ್, ಇದು ಫಸ್ಟ್ ವೆಹಿಕಲ್ಲು, ಆಲ್ಟೋ 800 ವೆಹಿಕಲ್ಲು. ಟೋಟಲ್ ನಮ್ಮ ಹತ್ರ 2 ವೆಹಿಕಲ್ಸ್ ಇದೆ ಸರ್. ಆಲ್ಟೋ 800 ವೆಹಿಕಲ್ಲು ಸರ್. ಇದು 17 ಮಾಡಲ್ಲು ಸರ್. ಆಲ್ಟೋ 800 LXi 2017 ಮಾಡಲ್ಲು, ಸಿಂಗಲ್ ಓನರು, ಓನ್ಲಿ ಜಸ್ಟ್ 17,000 ಕಿಲೋಮೀಟರ್ ಡ್ರೈವನ್ ಸರ್. ಇದು ಬರೀ 17,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಅದೇ ಥರ ಕಾಣ್ತಾ ಇದೆ ವೆಹಿಕಲ್ಲು, ನೋಡ್ತಿರ್ಬೋದು. ಮತ್ತು ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಶೋರೂಮ್ ಹಿಸ್ಟ್ರಿ ಇರೋಂಥ ವೆಹಿಕಲ್ಲು ನೋಡ್ಕೋಬೋದು. ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆಯಂತೆ. ಕಂಪನಿ ಟೈರ್ಸೇ ಅವೈಲೇಬಲ್ ಇದೆ, ನೋಡ್ತಿರ್ಬೋದು. ಆ್ಯಂಡ್ ಎಲ್ಲ ಪ್ಯಾನಲ್ಲು ಕೂಡ ಒರಿಜಿನಲ್ ಕಾಣ್ತಾ ಇದೆ ಸರ್. ಪ್ರೈಸ್ ಇದು ಸರ್, ಇದು ನಾನು ಇವತ್ತು ಈ ವಿಡಿಯೋದಲ್ಲಿ ಏನೇ ವೆಹಿಕಲ್ ಪ್ರೈಸ್ ಹೇಳಿರೋನು ಸರ್, ಮ್ಯಾಕ್ಸಿಮಮ್ ಫೈನಲ್ ಪ್ರೈಸ್ ಹೇಳಿರ್ತೀನಿ. ನೋ ನೆಗೋಷಿಯೇಷನ್ ಸರ್. 2,95,000 ಹೇಳ್ತೀನಿ ಸರ್. 290 ಫೈನಲ್ ಕೊಡ್ತೀನಿ ಸರ್. ಮಾಡಲ್ ಸರ್ ಇದು ಸರ್ 17 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. 17 ಮಾಡಲ್ ಸಿಂಗಲ್ ಓನರ್ ಆಲ್ಟೋ ಬಂದ್ಬಿಟ್ಟು 2,90,000ಗೆ ಫೈನಲ್ ಆಗ್ತಾ ಇದೆ. ಸೊ ಈ ಗಾಡಿಗೆ ಒಂದು 70,000 ಡೌನ್ ಪೇಮೆಂಟ್ ತಗೊಂಡ್ಬಂದು ಸರ್. 70,000 ರಿಂದ 80,000 ರೂಪಾಯಿ ಡೌನ್ ಪೇಮೆಂಟ್ ತಗೊಂಬನ್ನಿ, ರಿಮೈನಿಂಗ್ ಲೋನ್ ಮಾಡ್ಕೊಡ್ತೀನಿ ಸರ್ ನಾನು. ಸೂಪರ್ ಸರ್. ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಸ್ವಿಫ್ಟ್ ಇದೆ ಸರ್. ಇದು ಆಪಲ್ ಶೇಪ್ ಶಿಫ್ಟ್ VXi ಪೆಟ್ರೋಲ್ ವೆಹಿಕಲ್ ಸರ್. ನಮ್ಮ ಹತ್ರ ಟೋಟಲ್ 2 ವೆಹಿಕಲ್ಸ್ ಇದೆ ಸರ್. ಇದು ಸರ್, ಇದು 2021 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು VXi ವೇರಿಯಂಟ್ ಪೆಟ್ರೋಲ್ ವೆಹಿಕಲ್ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒಂದು ಬ್ರಷ್ ಟಚ್ ಇಲ್ಲ ಸರ್. ಇದರಲ್ಲಿ ವೆಹಿಕಲ್ ಮಾತ್ರ ತುಂಬ ಚೆನ್ನಾಗಿದೆ. ಡ್ಯೂಯಲ್ ಏರ್ ಬ್ಯಾಗು, ಸೋನಿದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಹಾಕಿದ್ದಾರೆ, AC ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ. ನ್ಯೂ ಶೇಪ್ ಸ್ವಿಫ್ಟ್ ಇದು. ನಿಮಗೆ ಸೆಕೆಂಡ್ ರೋ ಸೀಟ್ ಕವರ್ಸ್ ಇದೆ ಸರ್. ಲೆದರ್ ಸೀಟ್ ಕವರ್ಸ್ ಇದೆ ಸರ್. ಇದು ಲೆದರ್ ಅಪೋಲ್ಸ್ಟ್ರಿ ಕೂಡ ಇರುವಂಥದ್ದು ಸರ್. ಇದು ಪ್ರೈಸು ಸರ್ 695 ಕೋಟಿಂಗ್ ಪ್ರೈಸ್ ಸರ್. 680 ಫೈನಲ್ ಮಾಡ್ಕೊಡ್ತೀನಿ ಸರ್. ಮಾಡಲು ಸರ್ ಇದು 21 ಸಿಂಗಲ್ ಓನರ್ VXi ಸರ್. 20,000 ಕಿಲೋಮೀಟರ್ ಶೋರೂಮ್ ಸರ್ವಿಸು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ನೀವು ಯಾವುದೇ ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡ್ಬೋದು, ಅಥವಾ ಶೋರೂಮ್ ಬೇಕಾದ್ರೆ ವೆಹಿಕಲ್ ಕಳಿಸ್ಕೊಡ್ತೀನಿ. ಯಾವುದೇ ವೆಹಿಕಲ್ ಬೇಕಾದ್ರೆ ತಗೊಂಡೋಗಿ ಚೆಕ್ ಮಾಡ್ಬೋದು ಸರ್. ನಮ್ಮ ಹತ್ರ ಇರೋ ಸ್ಟಾಕ್ ಎಲ್ಲ ವೆಹಿಕಲ್ ಶೋರೂಮಲ್ಲಿ ಚೆಕ್ ಮಾಡ್ಬೋದು ನೀವು. 21 ಮಾಡಲ್ ಸಿಂಗಲ್ ಓನರ್ ಸ್ವಿಫ್ಟ್ VXi ಬಂದ್ಬಿಟ್ಟು 6,90,000ಕ್ಕೆ ಫೈನಲ್ ಆಗುತ್ತೆ. 6,80,000 ಫೈನಲ್ ಸರ್. ಇದು 6,80,000ಕ್ಕೆ 6,80,000 ಫೈನಲ್ ಪ್ರೈಸ್ ಸರ್. ಇದು ಅಂಡ್ ಲೋನು ಕೂಡ ನಿಮಗೆ ಇದು 7 lakhs ವೆಹಿಕಲ್ ಆಗಿರೋದ್ರಿಂದ ಸರ್ 1 lakh ಡೌನ್ ಪೇಮೆಂಟ್ ತಗೊಂಬನ್ನಿ, ರಿಮೈನಿಂಗ್ ಲೋನ್ ಮಾಡಿಕೊಡ್ತೀನಿ, ಸಿಬಿಲ್ ಓಕೆ ಇದ್ರೆ ಸರ್. ಸೂಪರ್ ಸರ್. ನೆಕ್ಸ್ಟ್ ಮತ್ತೊಂದು ಸ್ವಿಫ್ಟ್ ಇದೆ, ನೋಡ್ತಿರ್ಬೋದು ಸರ್. ಇದು ವೈಟ್ ಕಲರ್ ಶಿಫ್ಟ್ 22 ಮಾಡಲ್ VXi ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಓಕೆ, ಜಸ್ಟ್ 12,000 ಕಿಲೋಮೀಟರ್ ಡ್ರೈವನ್ ಸರ್. ಇದು ಬರೀ 12,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಅದೇ ಥರ ಕಾಣ್ತಾ ಇದ್ದಾವೆ ವೆಹಿಕಲ್ಗಳು. ಬಂದಾಗ ಒಂದ್ಸಲಿ ಚೆಕ್ ಮಾಡ್ಕೋಬೋದು ನೀವು, ನೋಡ್ತಿರ್ಬೋದು ಸರ್. AC ಪವರ್ ಸ್ಟೀರಿಂಗು, 4 ಡೋರ್ ಪವರ್ ವಿಂಡೋಸ್ ಇದೆ, ಡ್ಯೂಯಲ್ ಏರ್ ಬ್ಯಾಗ್ ಇದೆ, ABS ಇದೆ, ಆಂಡ್ರಾಯ್ಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. ಹಾಂ ಸರ್. ಲೆದರ್ ಅಪೋಲ್ಸ್ಟ್ರಿ ಇದೆ. ಸೊ ಇದು ಕೂಡ VXi ಏನೇ ಸರ್. ಇದು VXi ಸರ್. ಇದು ಸರ್ ಪ್ರೈಸ್ ಇದು ಸರ್. ಇದು 7,15,000 ಕೋಟಿಂಗ್ ಪ್ರೈಸ್ ಸರ್. 695 ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ನಿಮ್ಮ ವ್ಯೂವರ್ಸಿಗೆ 690 ಫೈನಲ್ ಮಾಡ್ಕೊಡ್ತೀನಿ ಸರ್. ಒಂದು ಬ್ರಷ್ ಟಚ್ ಇಲ್ಲ ಸರ್. ಇದು 90,000 ಪೀಸ್ ಸರ್. ಇದು ಆ್ಯಂಡ್ ಇದು ಕೂಡ ಲೇಟೆಸ್ಟ್ ಮಾಡಲೇನೆ. ಹಾಂ ಸರ್. 22 ಮಾಡಲ್ ಸರ್. 22 ಮಾಡಲು ನಿಮಗೆ ಸ್ವಿಫ್ಟ್ ಬೇಕಂದ್ರೂ ಇದೆ. ಅದೇ ಥರ ಇನ್ನೊಂದು 23 ಸರ್. ಇದು 21 ಮಾಡಲ್ ಸರ್. 21 ಮಾಡಲ್ ಸ್ವಿಫ್ಟ್ ಬೇಕಂದ್ರೂ ಇದೆ. ಎರಡೂ ಕೂಡ 690 ಪ್ರೈಸಲ್ಲಿ ಅವೈಲೇಬಲ್ ಇದೆ. ಎರಡೂ ಕೂಡ ಕಮ್ಮಿ ಓಡಿರುವಂತಹ ಗಾಡಿಗಳು ವಿಸಿಟ್ ಮಾಡ್ಬೋದು. ಕಿರಣ್ ಸರ್, ಇನ್ನೊಂದು ಹೇಳ್ತೀನಿ, ಇದಷ್ಟೆಲ್ಲ ಸ್ಟಾಕು ನಮ್ಮ ಫ್ರೆಂಡ್ಸ್ ಹತ್ರ ನಿನ್ನ ವೆಹಿಕಲ್ಸ್ ಇದೆ, ಅಥವಾ ಕಸ್ಟಮರ್ಸ್ ಹತ್ರನೂ ವೆಹಿಕಲ್ಸ್ ಇದೆ. ಶಿಫ್ಟ್ ವೆಹಿಕಲ್ ಬೇಕು ಅಂತಂತಂದರೆ ನಮಗೆ ಕಾಲ್ ಮಾಡಿ, ರೈಟ್ ಕಾರ್ಸ್ ನಂಬರಿಗೆ ನಾವು ಅರೇಂಜ್ ಮಾಡ್ತೀವಿ ಸರ್. ನಿಮಗೆ ಇವ್ರದ್ದು ಕಾಂಟ್ಯಾಕ್ಟ್ಸ್ ತುಂಬ ಚೆನ್ನಾಗಿದೆ. ಕಾಂಟ್ಯಾಕ್ಟ್ಸ್ ಚೆನ್ನಾಗಿರೋದ್ರಿಂದ ಕಸ್ಟಮರ್ಸು ಇವಾಗ ಗಾಡಿಗಳು ಇಷ್ಟು ಸೇಲ್ಗಿದೆ ಅಂದ್ಬಿಟ್ಟು ಕಳಿಸಿರ್ತಾರೆ. ಇವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟೆಲ್ಲ ಬೈ ಮಾಡಿರ್ತಾರೆ. ಒಂದೊಂದು ಗಾಡಿಗಳನ್ನ ಹಂಗಂಗೆ ಡೀಲ್ ಮಾಡಿಸಿ ಕೊಡ್ತಾ ಇರ್ಬೇಕಾರೆ ಪ್ರೈಸಿಂಗಲ್ಲಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಈಕೋಗಳು ನೋಡ್ತಾ ಇದ್ರೆ ಸರ್. ಈಕೋ ವೆಹಿಕಲ್ಸ್ ನಮ್ಮ ಹತ್ರ 2 ವೆಹಿಕಲ್ಸ್ ಇದೆ ಸರ್. ಇದು CNG ವೆಹಿಕಲ್ಸು. CNG ವೆಹಿಕಲ್ ಇದು 2019 ಮಾಡಲ್ ಸರ್. ಇದು ಸೆಕೆಂಡ್ ಓನರ್ ವೆಹಿಕಲ್. ಇದು 39,000 ಕಿಲೋಮೀಟರ್ ಶೋರೂಮ್ ಸರ್ವಿಸ್ ಸರ್. ಇದು 39,000 ಕಿಲೋಮೀಟರು. ತುಂಬ ಜನ ಫೋನ್ ಮಾಡಿ ಈಕೋ ಕೊಡಿಸಿ ಸರ್, ಈಕೋ ಕೊಡಿಸಿ ಅಂತ ಕೇಳ್ತಾ ಇರ್ತೀರಾ. ರೈಟ್ ಕಾರ್ಸ್ಗೆ ಎನಿ ಟೈಮ್ ವಿಸಿಟ್ ಮಾಡಿ, ಈಕೋ ಅವೈಲೇಬಲ್ ಇರುತ್ತೆ. ಸೊ ಈಕೋ ಅಂತ ಹೇಳಿದಾಗ AC ಕೂಡ ಬರುವಂಥದ್ದು ಸರ್. ಇದು ಪ್ರೈಸು ಸರ್ 450 ಕೋಟಿಂಗ್ ಪ್ರೈಸ್ ಸರ್. 430 ಫೈನಲ್ ಮಾಡ್ಕೊಡ್ತೀನಿ ಸರ್. 2019 ಈಕೋ ಬಂದ್ಬಿಟ್ಟು 4,30,000 ಫೈನಲ್ ಆಗುತ್ತೆ. ನೋಡ್ಕೋಬಹುದು. 2 ಈಕೋ ಇದೆ ಸರ್. ಇನ್ನೊಂದು 7 ಸೀಟರ್ ವೆಹಿಕಲ್ ಸರ್. ಇದು 21 ಮಾಡಲ್ ಸಿಂಗಲ್ ಓನರ್, 30,000 ಕಿಲೋಮೀಟರ್ ಡ್ರೈವನ್ ಸರ್. ಇದು 7 ಸೀಟರ್ ವೆಹಿಕಲ್ಸ್ ಬೇಕಂತಂದ್ರೆ ಕಾಂಟ್ಯಾಕ್ಟ್ ಮಾಡಿ ಸರ್. ಸೊ ಇದಕ್ಕೆ ಎರಡಕ್ಕೂ ಮೆಟಲ್ ಬಂಪರ್ ಹಾಕಿದ್ದಾರೆ ಫ್ರಂಟಲ್ಲಿ. ಆ್ಯಂಡ್ ಎರಡೂ ಕೂಡ ಏರ್ ಬ್ಯಾಗ್ ಗಾಡಿ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, AC ಬರುತ್ತೆ, ಲೆದರ್ ಅಪೋಲ್ಸ್ಟ್ರಿ ಇದೆ,
ಇದು 7 ಸೀಟರ್ ವೆಹಿಕಲ್, ಸೆಕೆಂಡ್ ರೋಗೆ ಅಂದರೆ ಥರ್ಡ್ ರೋಗೆ ಈಸಿಯಾಗಿ ಹೋಗ್ಬೋದು, ಆ ಥರ ಒಂದು ಕಂಫರ್ಟಬಲ್ ಆಗಿದೆ. ಸರ್ ಪ್ರೈಸ್ ಇದು ಸರ್ 520 ಕೋಟಿಂಗ್ ಪ್ರೈಸ್ ಸರ್ ಇದು. 5 lakhs ಫೈನಲ್ ಮಾಡ್ಕೊಡ್ತೀನಿ ಸರ್. 5 ಲಕ್ಷಕ್ಕೆ 5 ಫೈನಲ್ ಲಕ್ಷಕ್ಕೆ ಆಗುತ್ತೆ. ಇಕೋಗಳಿಗೆ ತುಂಬಾನೇ 90 to 1 lakh ಡೌನ್ ಪೇಮೆಂಟ್ ಮಾಡಿ ರಿಮೈನ್ ನಾನು ಲೋನ್ ಮಾಡ್ಕೊಡ್ತೀನಿ ಸರ್. ಇಕೋಗಳಿಗೆ ತುಂಬಾನೇ ಡಿಮ್ಯಾಂಡ್ ಇದೆ, ವಿಸಿಟ್ ಮಾಡಿ. ನೆಕ್ಸ್ಟ್ ಒಂದು ಸ್ವಿಫ್ಟ್ ನೋಡ್ತಿರ್ಬೋದು, ಸ್ವಿಫ್ಟ್ ಡಿಸೈರ್ ಸರ್. ಸ್ವಿಫ್ಟ್ ಡಿಸೈರ್ ಸರ್ ಇದು LXI ವೆಹಿಕಲ್, ಇದು ಸಿಂಗಲ್ ಓನರು. ಓಕೆ. 1 lakh ಕಿಲೋಮೀಟರ್ ಡ್ರೈವ್ ಸರ್ ಇದು. 1 ಲಕ್ಷ ಕಿಲೋಮೀಟರ್ ಡ್ರಿವನ್ ಆಗಿದೆ. ಪೆಟ್ರೋಲ್ ವೆಹಿಕಲ್, LXI ವೆಹಿಕಲ್ ಸರ್ ಇದು. ನೋಡ್ತಿರ್ಬೋದು ಇಂಟೀರಿಯರ್ ಸಕ್ಕದಾಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. LXI ವೇರಿಯಂಟು ಸರ್. ಇದು ಪ್ರೈಸು ಸರ್ ಇದು 470 ಕೋಟಿಂಗ್ ಪ್ರೈಸ್ ಸರ್ ಇದು. 450 ಫೈನಲ್ ಮಾಡ್ಕೊಡ್ತೀನಿ ಸರ್. 2015 ಮಾಡಲ್, 2014 ಮಾಡಲು, 14 ಮಾಡಲ್, 4,50,000 4,50,000 ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಇನೋವಾ ಕೂಡ ಅವೈಲೇಬಲ್ ಇರುವಂಥದ್ದು. ಎಸ್ ಸರ್. ಸರ್ ಇದು ಇನೋವಾ, ಇದು ವಿ ವರ್ಷನ್ 2010 ಮಾಡಲು, ಥರ್ಡ್ ಓನರ್ ವೆಹಿಕಲ್ ಸರ್ ಇದು. 1,40,000 ಕಿಲೋಮೀಟರ್ ಡ್ರೈವನು, ಡೀಸೆಲ್ ವೆಹಿಕಲ್ ಸರ್ ಇದು. 1,40,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 10 ಮಾಡಲ್ ಇನೋವಾ ನೋಡ್ತಾ ಇದ್ದೀರಾ. ಇದರಲ್ಲೂ ಕೂಡ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ, ವರ್ಟೆಕ್ ಅವ್ರದ್ದು, ಮತ್ತು ಡ್ಯೂಯಲ್ ಏರ್ ಬ್ಯಾಗ್ ಇದೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಲೆದರ್ ಅಪಲ್ಸ್ಟ್ರಿ ಇದೆ, ರೇರಲ್ಲೂ AC ವೆಂಟ್ಸ್ ಬರುತ್ತೆ. ಸರ್ ಇದು ಪ್ರೈಸು ಸರ್ ಇದು? ಸರ್ ಇದು 595 ಕೋಟಿಂಗ್ ಪ್ರೈಸ್ ಸರ್ ಇದು. 5,80,000 ಫೈನಲ್ ಮಾಡ್ಕೊಡ್ತೀನಿ ಸರ್. 10 ಮಾಡಲ್ ಥರ್ಡ್ ಓನರ್ ವೆಹಿಕಲ್ ಸರ್ ಇದು. 5,80,000ಕ್ಕೆಲ್ಲ 7 ಸೀಟರ್ ಇನೋವಾ ಸಿಗ್ತಾ ಇದೆ. 2010 ಮಾಡಲ್. ಆ್ಯಂಡ್ ಇದರಲ್ಲಿ ಕ್ಯಾಪ್ಟನ್ ಸೀಟ್ಸ್ ಬರುವಂಥದ್ದು. ನೆಕ್ಸ್ಟ್ ವೆಹಿಕಲ್ ಒಂದು ಫೋರ್ಡ್ ಇಕೋಸ್ಪೋರ್ಟ್ ಇದೆ. ಎಸ್ ಸರ್. ಸರ್ ಇಕೋಸ್ಪೋರ್ಟ್ಸ್ ಇದು ಪೆಟ್ರೋಲ್ ಸರ್ ಇದು. ಟ್ರೆಂಡ್ ಲೈನು 2015 ಮಾಡಲ್ ಸರ್ ಇದು. ಓಕೆ. ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. 80,000 ಕಿಲೋಮೀಟರ್ ಡ್ರೈವನ್ನು. ಸೊ ಇದು ಟ್ರೆಂಡ್ ಲೈನ್ ಆಗಿರೋದ್ರಿಂದ ನಿಮಗೆ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಪ್ರೇಟಾಗಿ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ. ಮತ್ತು AC ಬರುತ್ತೆ ನೋಡ್ತಿರ್ಬೋದು. ಲೆದರ್ ಅಪೋಲ್ಸ್ಟ್ರಿ ಇದೆ. ಸರ್ ಪ್ರೈಸ್ ಇದು? ಸರ್ ಇದು 450 ಕೋಟಿಂಗ್ ಪ್ರೈಸ್ ಸರ್ ಇದು. 430 ಫೈನಲ್ ಮಾಡ್ಕೊಡ್ತೀನಿ ಸರ್. 2015 ಮಾಡಲ್ ಇಕೋಸ್ಪೋರ್ಟ್ ನೋಡ್ತಿರ್ಬೋದು. 4,30,000 ಫೈನಲ್ ಆಗುತ್ತೆ. ಇದಕ್ಕೆ ನೀವು ಬರೀ ಒಂದು 70,000-80,000 ತಗೊಂಬನ್ನಿ, ಮಿಕ್ಕಿದ್ದನ್ನು ಲೋನ್ ಮಾಡ್ಕೊಡ್ತಾರೆ ಹೆಚ್ಚು ಕಮ್ಮಿ. ಓಕೆ ಸರ್, ಆಯ್ತು. ನೆಕ್ಸ್ಟ್ ವೆಹಿಕಲ್ಗಳು ನೋಡ್ತಿರ್ಬೋದು ನೀವು. I20ಗಳು 4 ವೆಹಿಕಲ್ ಒಂದೇ ಕಡೆ ಇದೆ. ಅದು ಕೂಡ ನಿಮಗೆ ಓಲ್ಡ್ ಶೇಪ್ ಬೇಕಾದರೂ ಇದೆ, ನ್ಯೂ ಶೇಪ್ ಬೇಕಂದ್ರೂ ಕೂಡ ಅವೈಲೇಬಲ್ ಇದೆ. ತಿಳಿಸ್ಕೊಡಿ ಸರ್. ಟೋಟಲ್ I20 ವೆಹಿಕಲ್ 6 ವೆಹಿಕಲ್ಸ್ ಇದೆ ನಮ್ಮ ಹತ್ರ. ಆಲ್ ಆರ್ ಪೆಟ್ರೋಲ್ ವೆಹಿಕಲ್ ಸರ್. 2011 ಇಂದ 2017 ವರೆಗೂ ಅವೈಲೇಬಲ್ ಇದೆ ಸರ್ ನಮ್ಮ ಹತ್ರ ಸ್ಟಾಕ್. ಎಲ್ಲ ಪೆಟ್ರೋಲ್ ವೆಹಿಕಲ್ ಸರ್. ಇದು 11 ಮಾಡಲ್ ಸರ್ ಇದು. ಸೆಕೆಂಡ್ ಓನರು, 1,23,000 ಕಿಲೋಮೀಟರ್ ಡ್ರೈವನ್ನು. ಆಸ್ಟಾ ವೇರಿಯಂಟ್ ಸರ್ ಇದು. ಪೆಟ್ರೋಲ್ ವೆಹಿಕಲ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಸರ್ ಇದು. ಆಸ್ಟಾ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ಲು ನೋಡ್ತಿರ್ಬೋದು. ಆಸ್ಟಾ ಅಂತ ಹೇಳಿದಾಗ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್ ಆಗಿರ್ಬೋದು, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು, ಮತ್ತು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಗಿರ್ಬೋದು, ಲೆದರ್ ಅಪಲ್ಸ್ಟ್ರಿ ಆಗಿರ್ಬೋದು, ರೇರ್ ಡಿಫಾಗರ್, ಡ್ಯೂಯಲ್ ಏರ್ ಬ್ಯಾಗ್, ABS ಬರುತ್ತೆ, ಎಲ್ಲ ಫೀಚರ್ಸ್ ಬರುತ್ತೆ. ಎಲ್ಲ ಫೀಚರ್ಸ್ ಬರುತ್ತೆ ಸರ್. ಸರ್ ಇದು 310 ಕೋಟಿಂಗ್ ಪ್ರೈಸ್ ಸರ್ ಇದು. 295 ಫೈನಲ್ ಮಾಡ್ಕೊಡ್ತೀನಿ ಸರ್. 2,95,000ಕ್ಕೆ I20 ಸಿಗ್ತಾ ಇದೆ. ಇದಕ್ಕೆ ಒಂದು 70,000-80,000 ತಗೊಂಡು 80,000 ಡೌನ್ ಪೇಮೆಂಟ್ ಮಾಡಿ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ. ನೆಕ್ಸ್ಟ್ ಒಂದು ವೈಟ್ ಕಲರ್ ಇದೆ I20 ನೋಡ್ತಿರ್ಬೋದು. ಸರ್ 12 ಮಾಡಲ್ ಮ್ಯಾಗ್ನಾ ಸರ್ ಇದು. ಪೆಟ್ರೋಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ. 56,000 ಕಿಲೋಮೀಟರ್ ಡ್ರೈವನ್ ಸರ್ ಇದು. ಸೊ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುವಂಥದ್ದು ನೋಡ್ತಿರ್ಬೋದು. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಇದು ಮ್ಯಾಗ್ನಾ ಆಗಿದ್ರು ಕೂಡ. ಸರ್ ಇದು ಪ್ರೈಸು? ಸರ್ 350 ಕೋಟಿಂಗ್ ಪ್ರೈಸ್ ಸರ್. 330 ಫೈನಲ್ ಮಾಡ್ಕೊಡ್ತೀನಿ ಸರ್. ಸಿಂಗಲ್ ಓನರ್ ವೆಹಿಕಲ್. 12 ಮಾಡಲ್ I20 3,30,000ಕ್ಕೆ ಫೈನಲ್ ಆಗ್ತಾ ಇದೆ. ಇದಕ್ಕೂ 70,000-80,000 ತಗೊಂಬಂದು ಸಾಕು, ಮಿಕ್ಕಿದ ಲೋನ್ ಆಗುತ್ತೆ. ಖಂಡಿತ ಸರ್. ನೆಕ್ಸ್ಟ್ ಒಂದು ಲೇಟೆಸ್ಟ್ ಮಾಡಲ್ I20 ಇದೆ ನೋಡ್ತಿರ್ಬೋದು. ಯಾವ ಮಾಡಲ್ ಸರ್ ಇದು? ಸರ್ ಇದು 16 ಮಾಡಲ್ ಸರ್ ಇದು. ಸ್ಪೋರ್ಟ್ಸ್ ವೇರಿಯಂಟು, ಪೆಟ್ರೋಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ. 74,000 ಕಿಲೋಮೀಟರ್ ಡ್ರೈವನ್ ಸರ್. ಆ್ಯಂಡ್ ಇನ್ನೊಂದು ಅಬ್ಸರ್ವ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಆಲ್ಮೋಸ್ಟು ನಿಮಗೆ 70% 70 to 80% ವೆಹಿಕಲ್ಗಳು ಸಿಂಗಲ್ ಓನರ್ ವೆಹಿಕಲ್ಗಳೇ ಇದೆ. ಹೌದು ಸರ್. ಇದರಲ್ಲಿ ನೋಡ್ತಿರ್ಬೋದು. ಇದರಲ್ಲೂ ನಿಮಗೆ ಏರ್ ಬ್ಯಾಗು, ABS, ಆಟೋ ಫೋಲ್ಡಿಂಗ್ VRVMs, ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ VRVMs, ಮತ್ತು ನಿಮಗೆ ಲೆದರ್ ಅಪಲ್ಸ್ಟ್ರಿ ಆಗಿರ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ, ಗುಡಿಯರ್ ಅವ್ರದ್ದು. ಸರ್ ಪ್ರೈಸ್ ಇದು? ಸರ್ ಇದು 595 ಕೋಟಿಂಗ್ ಪ್ರೈಸ್ ಸರ್. 580 ಫೈನಲ್ ಮಾಡ್ಕೊಡ್ತೀನಿ ಸರ್. 5,80,000ಕ್ಕೆ. ಹೌದು ಸರ್. 2016 ಮಾಡಲ್ಲು I20 ಫೈನಲ್ ಆಗುತ್ತೆ. ಹೌದು ಸರ್. ಆ್ಯಂಡ್ ಆಸ್ತಾನ ಸರ್ ಇದು, ಈ ಮ್ಯಾಗ್ನಾ ಸರ್ ಇದು SX ವೇರಿಯಂಟ್ ಇದು. I20 ಆಕ್ಟಿವ್ ಇದು. SX ವೇರಿಯಂಟು, ಸಿಂಗಲ್ ಓನರ್ ವೆಹಿಕಲ್ಲು, 80,000 ಕಿಲೋಮೀಟರ್ ಡ್ರೈವನ್ ಸರ್ ಇದು. ಶೋರೂಮ್ ಸರ್ವಿಸ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್ ಇದೆ ಸರ್ ಇದು. ಸರ್ ಇದು ಎಲ್ಲ ಫೀಚರ್ಸ್ ಇದೆ ಸರ್. ಇದು ಆಲ್ ಫೀಚರ್ಸ್ ಇದೆ. AC, ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋಸು, ಡ್ಯೂಯಲ್ ಏರ್ ಬ್ಯಾಗು, ABS, ಅಲಾಯ್ ವೀಲ್ಸು, ಪುಷ್ ಸ್ಟಾರ್ಟ್ ಬಟನ್ನು, ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ, ಲೆದರ್ ಅಪೋಲ್ಸ್ಟ್ರಿ ನೋಡ್ತಿರ್ಬೋದು. ಒಂದು ಲೇಟೆಸ್ಟ್ ಮಾಡಲ್ ಗಾಡೀಲಿ ಏನೆಲ್ಲ ಫೀಚರ್ಸ್ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಆಗಿರ್ಬೋದು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಆಗಿರ್ಬೋದು, ಮತ್ತು ನಿಮಗೆ ನೋಡ್ತಿರ್ಬೋದು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಗಿರ್ಬೋದು, ಇನ್ಫೋಟೈನ್ಮೆಂಟ್ ಸಿಸ್ಟಮು, ಮತ್ತು ಲೆದರ್ ಅಪೋಲ್ಸ್ಟ್ರಿ ಆಗಿರ್ಬೋದು, ಡ್ಯೂಯಲ್ ಟೋನ್ ಪ್ರೊಜೆಕ್ಟ್ ಅಲಾಯ್ ವೀಲ್ಸ್ ಆಗಿರ್ಬೋದು, ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ ಬರುತ್ತೆ, ಹೆಡ್ ಲ್ಯಾಂಪ್ಸ್ ಕೂಡ ಬರುತ್ತೆ ನೋಡ್ತಿರ್ಬೋದು. ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ಸು. ಸರ್ ಪ್ರೈಸ್ ಇದು? ಸರ್ 595 ಕೋಟಿಂಗ್ ಪ್ರೈಸ್ ಸರ್. ಫೈನಲ್ ಟು ಫೈನಲ್ 5,70,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 5,70,000ಕ್ಕೆ 2016
16 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. 16 ಮಾಡಲ್ i20 ನೋಡ್ತಿರ್ಬೋದು SX, ಅದು ಕೂಡ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರುವಂತಹ i20 ಆಕ್ಟಿವ್ ಬಂದ್ಬಿಟ್ಟು 5,70,000 ಸಿಗ್ತಾ ಇದೆ. ಹಾಂ ಸರ್. ಒಂದು ಕ್ವಿಡ್ ಇದೆ ನೋಡ್ತಿರ್ಬೋದು, 2020 ಮಾಡಲ್ ಸರ್ ಇದು. 2020 ಮಾಡಲ್ ಇದು ನೋಡ್ತಿರ್ಬೋದು. ಗಾಡಿ 40,000 ಕಿಲೋಮೀಟರ್ ಡ್ರೈವ್ ಸರ್. 40,000 ಕಿಲೋಮೀಟರ್ ಅಷ್ಟೇ ಓಡಿರುವಂಥದ್ದು. ಇದರಲ್ಲಿ ನಿಮಗೆ ಫ್ಲೆಕ್ಸ್ ವೀಲ್ಸ್ ಬರುತ್ತೆ. ಇದು ಅಲಾಯ್ ವೀಲ್ ಅಲ್ಲ, ಬಟ್ ಅಲಾಯ್ ವೀಲ್ ಥರ ಕಾಣುವಂಥದ್ದು ಇದು ನೋಡ್ತಿರ್ಬೋದು. ಏರ್ ಬ್ಯಾಗ್ ಬರುತ್ತೆ. ಆ್ಯಂಡ್ ಇದು ಸರ್ ಕ್ಲೈಂಬರ್ ಎಡಿಷನ್ ಇದು. ಹಾಂ ಸರ್, ಕ್ಲೈಂಬರ್ ಎಡಿಷನ್ ಆಗಿರೋದ್ರಿಂದ ಇನ್ಫೋಟೈನ್ಮೆಂಟ್ ಸಿಸ್ಟಮು, ಏರ್ ಬ್ಯಾಗು ಮತ್ತು ಲೆದರ್ ಅಪೋಲ್ಸ್ಟ್ರಿ ಎಲ್ಲ ಬ್ಯೂಟಿಫುಲ್ ಆಗಿ ಬರುತ್ತೆ ಇದು. ಆ್ಯಂಡ್ ಗಾಡಿ ಕೂಡ ಡ್ಯುಯಲ್ ಟೋನ್ ವೇರಿಯಂಟು. ಸರ್ ಪ್ರೈಸ್ ಇದು ಸರ್ 450 ಕೋಟಿಂಗ್ ಪ್ರೈಸ್ ಸರ್. 420 ಫೈನಲ್ ಮಾಡ್ಕೊಡ್ತೀನಿ ಸರ್. 4,20,000ಕ್ಕೆ ಫೈನಲ್ ಆಗುತ್ತೆ. 4,15,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 15,000ಕ್ಕೆ ಫೈನಲ್ ಮಾಡ್ಕೊಟ್ಬಿಡ್ತೀರಾ? ಹಾಂ ಸರ್. 2020 ಮಾಡಲು ಒಂದು ಲೇಟೆಸ್ಟ್ ಮಾಡಲ್ ಕ್ವಿಡ್ ಬಂದ್ಬಿಟ್ಟು 4,15,000ಕ್ಕೆ ಫೈನಲ್ ಆಗ್ತದೆ. ಡ್ಯುಯಲ್ ಟೋನ್ ವೇರಿಯಂಟು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಆಲ್ಟೋ ಇದೆ. ಎಸ್ ಸರ್. ಸರ್ ಇದು ಆಲ್ಟೋ 800 LXi 2020 ಮಾಡಲ್ ಸರ್ ಇದು. ಓಕೆ, ಸಿಂಗಲ್ ಓನರ್ ವೆಹಿಕಲು, 25,000 ಕಿಲೋಮೀಟರ್ ಡ್ರೈವ್ ಸರ್. 25,000 ಕಿಲೋಮೀಟರ್ ಡ್ರಿವನ್ ಆಗಿದೆ ನೋಡ್ತಿರ್ಬೋದು. ಲೆದರ್ ಅಪೋಲ್ಸ್ಟ್ರಿ ಎಲ್ಲ ಇದೆ ಇದರಲ್ಲೂ ಕೂಡ. ಸರ್ ಇದು ಪ್ರೈಸು ಸರ್ 380 ಕೋಟಿಂಗ್ ಪ್ರೈಸ್ ಸರ್. 360 ಫೈನಲ್ ಮಾಡ್ಕೊಡ್ತೀನಿ ಸರ್. 2020 ಮಾಡಲು ಆಲ್ಟೋ K10 ಆಲ್ಟೋ 800 LXi ಸರ್. ಓಕೆ, ಪ್ರೈಸ್ ಸರ್ ಇದು ಸರ್ 360 ಫೈನಲ್ ಮಾಡ್ಕೊಡ್ತೀನಿ ಸರ್. ನಿಮ್ಮ ವ್ಯೂವರ್ಸಿಗೆ 350ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2020 ಮಾಡಲ್ ಆಲ್ಟೋ 800 ಬಂದ್ಬಿಟ್ಟು 3,50,000ಗೆ ಫೈನಲ್ ಆಗುತ್ತೆ. ವಿಸಿಟ್ ಮಾಡ್ಬೋದು. ಮತ್ತು ಎಲ್ಲ ಜೆನ್ಯೂನ್ ಗಾಡಿಗಳು ನೋಡ್ತಿರ್ಬೋದು. ಗಾಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಬ್ರ್ಯಾಂಡ್ ನ್ಯೂ ವೆಹಿಕಲ್ ಥರ ಇದೆ. ವಿಸಿಟ್ ಮಾಡಿ ಒಂದು ಒಳ್ಳೆ ಪ್ರೈಸಿಂಗಲ್ಲಿ ಮಾಡಿಸ್ಕೊಂಡು ತೊಗೊಂಡೋಗಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, i10 ಇದೆ ಸರ್. ಇದು i10 ಮ್ಯಾಗ್ನಾ 9 ಮಾಡಲ್ಲ ಸರ್. ಇದು ಸೆಕೆಂಡ್ ಓನರ್ ವೆಹಿಕಲ್ಲು, ಪೆಟ್ರೋಲ್ ವೆಹಿಕಲ್ ಸರ್. ಇದು FC ಎಲ್ಲ ರನ್ನಿಂಗ್ ಇದೆ. ಓಕೆ, ಇದು ಪ್ರೈಸ್ ಸರ್ ಇದು ಸರ್ ಅದು 195 ಕೋಟಿಂಗ್ ಪ್ರೈಸು. 175 ಫೈನಲ್ ಮಾಡಿಕೊಡ್ತೀನಿ ಸರ್. ನೋಡ್ತಿರ್ಬೋದು, 1,75,000ಕ್ಕೆ ಬ್ಯೂಟಿಫುಲ್ ಇಂಟೀರಿಯರ್ ಇರುವಂಥ ಒಂದು i10. ಸೊ ಮ್ಯಾಗ್ನಾ ಸಿಗ್ತಾ ಇದೆ. 1,75,000ಗೆಲ್ಲ ಫೈನಲ್ ಆಗುತ್ತೆ. ವಿಸಿಟ್ ಮಾಡ್ಬೋದು. ಆ್ಯಂಡ್ ಇದಕ್ಕೆಲ್ಲ ಲೋನ್ ಆಗಲ್ಲ, 9 ಮಾಡಲ್ ಆಗಿರೋದ್ರಿಂದ. ಹಾಂ ಸರ್. ಸರ್ ಇದು ಸರ್ ಟೋಟಲ್ ನಮ್ಮ ಹತ್ರ i10 2 ವೆಹಿಕಲ್ಸ್ ಇದೆ ಸರ್. ಇದು 10 ಮಾಡಲ್ ಸೆಕೆಂಡ್ ಓನರು, 88,000 ಕಿಲೋಮೀಟರ್ ಡ್ರೈವ್ ಸರ್. ಇದು ಶೋರೂಮ್ ಸರ್ವಿಸು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್ ಇದು. ಓಕೆ, ಇನ್ನು 1 ಇಯರ್ FC ರನ್ನಿಂಗ್ ಇದೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇನ್ಶೂರೆನ್ಸ್ ರನ್ನಿಂಗ್ ಇದೆ. AC ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋಸ್ ಬರುತ್ತೆ. ಲೆದರ್ ಇಂಟೀರಿಯರ್ಸ್ ಬರುತ್ತೆ ಸರ್. ಬ್ಯೂಟಿಫುಲ್ ಕಂಡೀಷನ್ ಇಂಟೀರಿಯರ್ ಇದೆ. ಸರ್ ಇದು ಪ್ರೈಸು ಸರ್ 230 ಕೋಟಿಂಗ್ ಪ್ರೈಸ್ ಸರ್. 210 ಫೈನಲ್ ಮಾಡ್ಕೊಡ್ತೀನಿ ಸರ್. 2,10,000 ಫೈನಲ್. 10,000ಕ್ಕೆಲ್ಲ ಫೈನಲ್ ಆಗುತ್ತೆ. ಹಾಂ ಸರ್. ಓಕೆ, ಇದು ಸರ್ ಸರ್ ಇದು ರಿಡ್ಜು VXi 2010 ಮಾಡಲು, ಸಿಂಗಲ್ ಓನರ್ ವೆಹಿಕಲು, 1,20,000 ಕಿಲೋಮೀಟರ್ ಡ್ರೈವ್ ಸರ್ ಇದು. ಓಕೆ, VXi ಆಗಿರೋದ್ರಿಂದ 4 ಪವರ್ ವಿಂಡೋಸ್ ಬರುತ್ತೆ. ಆ್ಯಂಡ್ ನೋಡ್ತಿರ್ಬೋದು, ಇನ್ನೊಂದು ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಹಾಕಿದೆ ಸೋನಿದು. ಸರ್ ಇದು ಪ್ರೈಸು ಸರ್ ಇದು ಪ್ರೈಸ್ ಬಂದು 285 ಕೋಟಿಂಗ್ ಪ್ರೈಸು. 275 ಫೈನಲ್ ಮಾಡ್ಕೊಡ್ತೀನಿ ಸರ್. ಲೋನ್ ಆಗುತ್ತಾ ಇದಕ್ಕೆ? ಹಾಂ, ಲೋನ್ ಆಗುತ್ತೆ ಸರ್. 2010 ಮಾಡಲ್ಲು. ಹಾಂ, ಲೋನ್ ಮಾಡ್ಕೊಡ್ತೀವಿ ಸರ್. ಓಕೆ, 2010 ಮಾಡಲ್ಗೂ ಲೋನ್ ಮಾಡ್ಕೊಡ್ತೀವಿ ಸರ್. ಸೂಪರ್ ಸರ್. ಹಾಗಾದರೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಸೆಲೆರಿಯೋ ಇದೆ. ಎಸ್ ಸರ್. ಸರ್ ಸೆಲೆರಿಯೋ ZXi ಇದು 2017 ಮಾಡಲು, ಸಿಂಗಲ್ ಓನರು, 56,000 ಕಿಲೋಮೀಟರ್ ಡ್ರೈವ್ ಸರ್. ಶೋರೂಮ್ ಸರ್ವಿಸು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. AC ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋಸ್ ಬರುತ್ತೆ. ಲೆದರ್ ಇಂಟೀರಿಯರ್ಸ್ ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಬರುವಂಥದ್ದು. ಏರ್ ಬ್ಯಾಗ್ ಕೂಡ ಬರುತ್ತೆ, ಸಿಂಗಲ್ ಏರ್ ಬ್ಯಾಗು. ಇದು VXi ಆಗಿರೋದ್ರಿಂದ. ಸರ್ ಇದು ಪ್ರೈಸು ಸರ್ ಕೋಟ್ ಮಾಡ್ತಿರೋ ಪ್ರೈಸ್ ಬಂದು 450. 430 ಫೈನಲ್ ಮಾಡ್ಕೊಡ್ತೀನಿ ಸರ್. 430ಗೆಲ್ಲ ಫೈನಲ್. 4,30,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ಸೂಪರ್. ವೀಕ್ಷಕರೇ ನೋಡೋದಲ್ಲ, ಪ್ರತಿಯೊಂದು ಗಾಡಿ ಕೂಡ ಅಷ್ಟೇ ಕ್ಲಾಸ್ ಆಗಿದ್ದಾವೆ. ಸೊ ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ವಿಸಿಟ್ ಮಾಡಿ ಒಂದ್ಸಲಿ ರೈಟ್ ಕಾರ್ಸ್ಗೆ, ನಿಮಗೆ ಬೇಕಾದಂತಹ ಗಾಡಿ ಸಿಗುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.